ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರಾ ಸಿ ಡಿ ಪಿ ಹೆತ್ತವರಿಂದಲೇ 13 ದಿನದ ಮಗುವನ್ನು ಸಂಪಿನಲ್ಲಿ ಬಿಸಾಡಿ ಕೊಲೆ. ಹುಟ್ಟಿದ ಮಗು ಹೆಣ್ಣೆಂಬ ಕಾರಣ ಕೊಲೆ. ಮಗುವಿನ ತಂದೆಯಿಂದ ವಿಕೃತ ಮನಸ್ಥಿತಿ. ಮಕ್ಕಳೇ ಬೇಡ ಎಂದಾದರೆ ಗಂಡ ಹೆಂಡತಿ ಮಾತಾಡಿಕೊಂಡು ಆಪರೇಷನ್ ಮಾಡಿಸ್ಕೊಳ್ಳೋದು ಪದ್ಧತಿ. ಆದರೆ ಇಲ್ಲೊಬ್ಬ ಪಾಪಿ ತಂದೆ, ಈಗಾಗಲೇ ಒಂದು ಹೆಣ್ಣು ಮಗು ಇದೆ, ಅದರ ಜೊತೆಗೆ ಮತ್ತೊಂದು ಹೆಣ್ಣು ಮಗೆ ಆಗಿದೆ ಅಂತ ಆಕ್ರೋಶಗೊಂಡ ತಂದೆ ಕೇವಲ 13 ದಿನದ ಹೆಣ್ಣು ಮಗು ಅಂತ ನೋಡಿದೆ ರಾತ್ರೋ ಸಂಪಿಗೆ ಹಾಕಿ ಮನೆ ಆವರಣದಲ್ಲಿದ್ದ ಸಂಪಿಗೆ ಬೀಸಾಕಿ ಬಂದು ಏನೋ ಗೊತ್ತಿಲ್ಲದವನಂತೆ ಇದ್ದು ಬಿಟ್ಟಿದ್ದ. ಪೊಲೀಸ್ ದೂರು ನೀಡಿ ವಿಚಾರಣೆ ಮಾಡ್ತಾ ಇದ್ದಂತೆ ತಾನೇ ಮಗುವನ್ನು ಕೊಂದಿದ್ದು ಅಂತ ಒಪ್ಪಿಕೊಂಡ ದುರ್ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಇದನ್ನು ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಾಂತಿನಗರ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಈ ಮಾಹಿತಿ ನಮಗೆ ಫಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಒಂದು MLC ಪ್ರಕಾರ ಬಂದಿತ್ತು. ಅಲ್ಲಿ ಹೋದಾಗ ನಮ್ಮ ಆಫೀಸರ್ಸ್ಗೆ ಗೊತ್ತಾಯಿತು ಕಿ ಒಂದು 13 ಡೇಸ್ ಓಲ್ಡ್, ಓನ್ಲಿ 13 ಡೇಸ್ ಓಲ್ಡ್ ಮಗುಗೆ, ಅಂದರೆ ಹೆಣ್ಣು ಮಗುಗೆ ಡೆತ್ ಆಗಿದೆ ಡ್ರೌನಿಂಗ್ ಕಾರಣ ಬಗ್ಗೆ. ಅವ್ರ ಫ್ಯಾಮಿಲಿ ಕೇಳಿದಾಗ ಅವರು ಹೇಳ್ತಾ ಇದ್ರು ಕಿ ಮಗು ಆಕ್ಸಿಡೆಂಟಲ್ ಆಗಿ ಡ್ರೌನಿಂಗ್ ಆಗಿದೆ ಮನೆಯದು ಸಂಪಲ್ಲಿ. ಬಟ್ ಸ್ಟಾರ್ಟಿಂಗಿಂದ ಅವ್ರದ್ದು ಸ್ಟೇಟ್ಮೆಂಟ್ಸ್ ಅನುಮಾನಾಸ್ಪದ ಇತ್ತು, ಅಂದರೆ ಅವ್ರ ಮೇಲೆ ಡೌಟ್ ಬರ್ತಾಯಿತ್ತು, ಸಸ್ಪಿಷಿಯಸ್ ಇತ್ತು. ಆಮೇಲೆ ಅವ್ರಿಗೆ ಇಂಟರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಯಿತು ಕಿ ಈ ಯಾರು ಹಸ್ಬೆಂಡ್ ಇದ್ದಾರೆ, ಅಂದರೆ ಇಮ್ರಾನ್ ಅವ್ರದ್ದು ಈಗ ಈ 3ನೇ ಮಗು ಇತ್ತು. ಫಸ್ಟ್ ಒಂದು ಹೆಣ್ಣು ಮಗು ಗಂಡು ಮಗು ಆಲ್ರೆಡಿ ಇದ್ದರು. ಈ ಇನ್ನೊಂದು ಹೆಣ್ಣು ಮಗು ಆಗಿದೆ, ಅದನ್ನು ಇವರಿಗೆ ಬೇಜಾರಾಯಿತು, ಇವರಿಗೆ ಒಳ್ಳೆ ಆಗಿಲ್ಲ, ಈ ಥರ ಮನಸ್ಸು ಮಾಡಿಕೊಂಡು ಇವರು ಮಗುಗೆ ಸಾಯಿಸಿದಿರ ಡ್ರೌನಿಂಗ್ ಮಾಡಿಕೊಂಡು ಮನೆಯದು ಸಂಪಲ್ಲಿ. ಆ ವಿಚಾರ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಈಗ ಸರ್ ಮೊದಲು 2 ಹೆಣ್ಣು ಮಕ್ಕಳೇ ಇದ್ದರು ಅಂತ ಕೇಳಿ ಬರ್ತಿದೆ ಸರ್. ಮೊದಲು 2 ಹೆಣ್ಣು ಮಕ್ಕಳೇ ಸರ್ ಅಂತ ಇದ್ದಿದ್ದು, ಗಂಡು ಮಗು ಇಲ್ಲ ಅಂತ ಗೊತ್ತಾಯಿತು. ಹಾಂ, ಅದೇ ಕಾರಣ ಬಗ್ಗೆ ಇವರು ಈ ಥರ ಇನ್ಸಿಡೆಂಟ್ ಮಾಡಿದ್ದಾರೆ. ಅದ ಪ್ರೈಮ ಫೇಸಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಸರ್ ಟೋಟಲ್ ಎಷ್ಟು ಜನ ಮಕ್ಕಳು ಸರ್? ಟೋಟಲ್ ಇದು 3ನೇ ಮಗು ಇತ್ತು. ಹಾಂ ಹಾಂ, ಹೆಣ್ಣು ಮಗು ಆದ್ದರಿಂದ ಅವರು ಕೊಲೆ ಮಾಡಿ. ಹಾಂ, ಹೆಣ್ಣು ಮಗು ಆಗಿದೆ, ಮತ್ತು ಈ ಕಾರಣ ಬಗ್ಗೆ ಅವರು ಅದನ್ನು ಸಾಯಿಸಿದ್ದಾರೆ ಸಂಪಲ್ಲಿ ಡ್ರೌನಿಂಗ್ ಮಾಡಿಕೊಂಡು. ಸರ್ ಅವ್ರು ಒಪ್ಕೊಂಡಿದ್ದಾರೆ ಸರ್? ಹೌದು. ಅವ್ರಿಗೆ ಸರ್ ಅಲ್ಲ ಸರ್, ಅವ್ರು ನಿಮ್ಗೆ ಏನು ಹೇಳಿದ್ರು ಅಂತ, ಅವ್ರಿಗೆ ಯಾಕೆ ಕೊಲೆ ಮಾಡಿದ್ವಿ ಅಂತ ಹೇಳಿದ್ದಾರೆ? ಅವರು ಅದೇ ಹೇಳಿದ್ದಾರೆ ಕಿ ಅವ್ರಿಗೆ ಆಲ್ರೆಡಿ ಹೆಣ್ಮಗು ಇದೆ, ಮತ್ತೆ ಹೆಣ್ಮಗು ಆಗಿದೆ, ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಈ ಥರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಮಗುವಿನ ತಂದೆ ಇಮ್ರಾನ್ ಎಂಬುವರು ತಾನು ಪ್ರೀತಿಸಿ ಮದುವೆಯಾಗಿದ್ದ ಮುಸ್ಕಾನ್ ಎಂಬ ಹೆಂಡತಿಗೆ ಈಗಾಗಲೇ ಒಂದು ಹೆಣ್ಣು ಮತ್ತೊಂದು ಗಂಡು ಮಗುವಾಗಿತ್ತು. 3ನೇಯದು ಹೆಣ್ಣು ಮಗುವಾಯಿತಲ್ಲ ಅಂತ ಚಿಂತೆಗೆ ಬಿದ್ದ ಗಂಡ ಇಮ್ರಾನ್ ನಿನ್ನೆ ರಾತ್ರಿ ತಾಯಿ ಪಕ್ಕದಲ್ಲೇ ಮಲಗಿದ್ದ ಮಗುವನ್ನು ಯಾರಿಗೋ ತಿಳಿಯದಂತೆ ಮನೆ ಅಂಗಳದಲ್ಲಿದ್ದ ಸಂಪಿಗೆ ಎಸೆದು ಬಂದು ತನಗೇನೂ ಗೊತ್ತಿಲ್ಲದಂತೆ ಸುಮ್ಮನಿದ್ದು ಪಕ್ಕದಲ್ಲಿ ಮಗು ಇಲ್ಲದನ್ನು ಕಂಡು ಗಾಬರಿಗೊಂಡ ಮಗುವಿನ ತಾಯಿ ಮುಸ್ಕಾನ್ರಿಂದ ಪೊಲೀಸರಿಗೆ ದೂರು ನೀಡಿದರು. ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಮಹಜರು ಮಾಡಿ ಅನುಮಾನ ಬಂದು ಮಗುವಿನ ತಂದೆಯನ್ನು ವಿಚಾರಿಸ್ತಾ ಇದ್ದಂತೆ ಆತ ನಿಜ ಒಪ್ಪಿಕೊಂಡಿದ್ದಾನೆ. ನಂತರ ಮಗುವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕರೆತರಲಾಗಿತ್ತು. ಈ ಸದ್ಯ ಹೆಂಡತಿ ದೂರಿನ ಮೇರೆಗೆ ಪೊಲೀಸರು ಗಂಡನನ್ನು ಪೊಲೀಸ್ ವಶಕ್ಕೆ ಪಡೆದು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ನಾರಾಯಣ ಸ್ವಾಮಿ, PT ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.